ನಮಸ್ತೆ ವೀಕ್ಷಕರೇ, ಇದು ಬ್ರೇಕಿಂಗ್ ಸುದ್ದಿ ಅಲ್ಲ, ಒಂದು ರೀತಿಯಾಗಿ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಇಡೀ ರಾಷ್ಟ್ರ ಈ ಒಂದು ವಿಚಾರದ ಬಗ್ಗೆ ಎದುರು ನೋಡ್ತಾ ಇತ್ತು. ಒಂದು ಚಿಕ್ಕಮಗಳೂರಿನ ಮಾಣಿಕ್ಯಧಾರ ಅನ್ನುವಂಥ ಪ್ಲೇಸ್ ಏನಿದೆ, ಆ ಒಂದು ಟೂರಿಸ್ಟ್ ಸ್ಪಾಟ್ ಏನಿದೆ, ಅಲ್ಲಿ ಕೇರಳದ 15 ವರ್ಷದ ಯುವತಿ ಏನಿದ್ದಾಳೆ ಅವಳು ಮಿಸ್ ಆಗಿರ್ತಾಳೆ, ಕುಟುಂಬದ ಜೊತೆ ಬಂದಿರ್ತಾಳೆ. ಆದರೆ ಈ ರೀತಿ ಮಿಸ್ ಆದಂಥ ಸಂದರ್ಭದಲ್ಲಿ ಎಲ್ಲೋ ಹೋಗಿರ್ಬೋದು, ದಾರಿ ತಪ್ಪಿ ಹೋಗಿರ್ಬೋದು, ಅದು ಇದು ಅಂತ ಅಂದ್ಕೊಂಡಿದ್ರು. ಅಥವಾ ಸಹಜವಾಗಿ ಕೆಲವು ಈ ಒಂದು ಏಜಿನ ಹುಡುಗಿಯರಿರ್ಬೋದು, ಬೇರೆ ರೀತಿಯಾಗಿ ಅಂದರೆ ಆ ತಾಯಿಯೇ ಅಂದರೆ ಹುಡುಗಿಯ ತಾಯಿಯೇ ಹೇಳಿದರು ಕಿಡ್ನಾಪ್ ಆಗಿರೋ ಚಾನ್ಸಸ್ ಕೂಡ ಇರ್ಬೋದು ಅಂತ ಹೇಳ್ಕೊಂಡು. ಹಾಗಾಗಿ ಆ ರೀತಿ ಏನಾದರೂ ಆಗಿರ್ಬೋದಾ ಅನ್ನುವಂಥದ್ದು ಕೂಡ ಅಂದಾಜಿಸಲಾಗಿತ್ತು. ಆದರೆ ಈಗ ಬಂದಿರುವಂಥ ಸುದ್ದಿಗೆ ಇದು ಒಂದು ರೀತಿಯಾಗಿ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಈ ರೀತಿಯಾಗಿ ಮಗಳ ಅಂತ್ಯ ಆಯ್ತಲ್ಲ ಅನ್ನುವಂಥದ್ದು ಅಲ್ಲಿಗೆ ಇಲ್ಲಿವರೆಗೂ ಕೂಡ ಅಂದರೆ 3 ದಿನಗಳಿಂದ ಏನು ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಅಂದರೆ ಇಲ್ಲಿವರೆಗೂ ಕೂಡ ಆ ರೀತಿಯಾಗಿ ದೂರದ ಊರುಗಳಿಂದ ಬಂದಂಥವ್ರು ಆಗಲಿ ಅಥವಾ ಸ್ಥಳೀಯರಾಗಲಿ ಅಲ್ಲಿ ಈ ರೀತಿಯಾಗಿ ನಾಪತ್ತೆ ಆಗಿರಲಿಲ್ಲ. ಸಡನ್ನಾಗಿ ಈ ಒಂದು ಹುಡುಗಿ ನಾಪತ್ತೆ ಆಗಿದ್ದಾಳೆ ಅಂತ ಹೇಳಿದರೆ ಏನಕ್ಕೆ ಈ ರೀತಿ ಆಯಿತು ಅಂದರೆ ಎಲ್ಲರ ಜೊತೆಗಿದ್ದಂಥವಳು ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ತಾಳೆ ಅಂತ ಹೇಳಿದಾಗ ಅದು ನೂರಾರು ಪ್ರಶ್ನೆಗಳು ಹುಟ್ಕೊಂಡಿದ್ದು, ಹೀಗಾಗಿರ್ಬೋದಾ ಹಾಗಾಗಿರ್ಬೋದಾ ಅನ್ನುವಂಥದ್ದು. ಸೊ ಆದರೆ ಈಗ ಫೈನಲಿ ಆ ಒಂದು ಹುಡುಕಾಟಕ್ಕೆ ತೆರೆ ಬಿದ್ದಿದೆ. ಆಕೆಯ ಮೃತದೇಹ ಏನಿದೆ, ಮಾಣಿಕ್ಯಧಾರ ವ್ಯೂ ಪಾಯಿಂಟ್ ಏನಿದೆ ಅದರ ಕೆಳಗಡೆ ಸಿಕ್ಕಿರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಅಗ್ನಿಶಾಮಕ ದಳ ಸೇರಿದಂತೆ ಒಂದಷ್ಟು ಜನರು ಕೂಡ ಅಲ್ಲಿ ಹೋಗಿ ಹುಡುಕಾಟವನ್ನು ಆರಂಭ ಮಾಡಿದರು. ಇಲ್ಲಿ ಇವತ್ತಿನ ಕ್ಷಣ ತನಕ ಕೂಡ ಆ ಒಂದು ಹುಡುಕಾಟ ನಡೀತಾ ಇತ್ತು. ಅವರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇಲ್ಲೇ ಇದ್ದರು. ಅದರ ಜೊತೆಗೆ ಕೇರಳದಿಂದ ಕೂಡ ಪೊಲೀಸ್ನವರು ಬಂದಿದ್ದರು. ಹಾಗಾಗಿ ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಈ ಒಂದು ಪ್ರಕರಣ ಹುಟ್ಟುಹಾಕಿತ್ತು. ಅದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಖುದ್ದು ಫಾರೆಸ್ಟ್ ಮಿನಿಸ್ಟರ್ ಆಗಿರುವಂಥ ಈಶ್ವರ್ ಖಂಡ್ರೆ ಅವರು ಕೂಡ ಇಲ್ಲಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದರು. ಇದನ್ನು ಒಂದು ತ್ವರಿತಗತಿಯಲ್ಲಿ ಹುಡುಕುವ ಕೆಲಸ ಆಗಬೇಕು ಅನ್ನುವಂಥ ವಿಚಾರವನ್ನು. ಯಾಕಂತ ಹೇಳಿದರೆ ಆ ಕಡೆಯಿಂದ ಅಂದರೆ ಕೇರಳ ಸರ್ಕಾರದಿಂದ ಕೂಡ ಒತ್ತಡ ಇತ್ತು. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಒಂದು ರೀತಿಯಾಗಿ ಹೆಚ್ಚಿನ ಆಸಕ್ತಿಯನ್ನು ಈ ಪ್ರಕರಣದ ಬಗ್ಗೆ ತಾಳಿತ್ತು. ಕಳೆದ 3 ದಿನಗಳಿಂದಲೂ ಕೂಡ ಇದೇ ರೀತಿ ಹುಡುಕಾಟ ನಡೀತಾ ಇತ್ತು. ಕೊನೆಗೂ ಕೂಡ ಆ ಹುಡುಕಾಟ ಅಟ್ಲೀಸ್ಟ್ ಒಂದು ಸುಖಾಂತ್ಯ ಕಾಣ್ಬೋದು ಅನ್ನುವಂಥ ಅಂದಾಜನ್ನು, ಲೆಕ್ಕಾಚಾರವನ್ನು ಎಲ್ಲರೂ ಹಾಕಿಕೊಂಡಿದ್ರು. ಎಲ್ಲೋ ಮಿಸ್ ಆಗಿರ್ಬೋದು, ಅದರ್ವೈಸ್ ಯಾಕಂತ ಹೇಳಿದರೆ ಅಲ್ಲಿ ಆ ರೀತಿಯಾಗಿ, ಯಾಕೆಂದರೆ ಅದು ದಟ್ಟ ಕಾನನ ಏನೂ ಅಲ್ಲ, ಅಂದರೆ ಅರಣ್ಯ ಇರ್ಬೋದು, ಆದರೆ ಅದು ಟೂರಿಸ್ಟ್ ಸ್ಪಾಟು. ಪ್ರತಿದಿನ ನೂರಾರು ಸಾವಿರಾರು ಜನರು ಅಲ್ಲಿಗೆ ಹೋಗ್ತಾರೆ ಬರ್ತಾರೆ. ಮತ್ತು ಅಲ್ಲಿ ಆ ರೀತಿ ಮಿಸ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಹುಡುಗಿಯ ಶ್ರೀನಂದ ಏನಿದೆ ಆ ಹುಡುಗಿಯ ತಾಯಿಯೇ ಹೇಳಿದಂತೆ ಕಿಡ್ನಾಪ್ ಆಗಿರೋ ಚಾನ್ಸಸ್ ಇರ್ಬೋದಾ ಅನ್ನುವಂಥ ಲೆಕ್ಕಾಚಾರಕ್ಕೂ ಕೂಡ ಬರಲಾಗಿತ್ತು. ಸೊ ಆದರೆ ಈಗ ಏನು ಆಕೆಯನ್ನು ಕೊಲೆಯನ್ನು ಮಾಡಿದ್ರಾ ಅಥವಾ ಆಕೆಯೇ ಏನಾದರೂ ಕಾಲ್ಜಾರಿ ಬಿದ್ದಿರೋಂಥ ಸಾಧ್ಯತೆ ಇದೆಯಾ ಅಥವಾ ಏನಾದರೂ ಮಾಡ್ಕೊಂಡಿರ್ಬೋದಾ ಅನ್ನುವಂಥ ವಿಚಾರದಲ್ಲೂ ಕೂಡ ಈಗ ಒಂದಷ್ಟು ತನಿಖೆ ಆರಂಭವಾಗಬೇಕಾಗಿದೆ. ಯಾಕೆಂದರೆ ಇಲ್ಲಿವರೆಗೂ ಕೂಡ ಆಕೆಯ ಹುಡುಕಾಟಕ್ಕೋಸ್ಕರ ತನಿಖೆ ನಡೀತಾ ಇತ್ತು, ಹುಡುಕಾಟ ನಡೀತಿತ್ತು, ಶೋಧ ನಡೀತಾ ಇತ್ತು. ಈಗ ಆಕೆಯ ಮೃತದೇಹ ಸಿಕ್ಕಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಇನ್ನೊಂದು ದಿಕ್ಕನ್ನು, ಇನ್ನೊಂದು ಆಯಾಮವನ್ನು ಪಡ್ಕೊಳ್ತಿದೆ. ಈ ಒಂದು ಸಾವು ಏನಿದೆ, ಇದು ಸಾವು ಕೊಲೆಯೋ ಅಥವಾ ಅವಳೇ ಏನಾದರೂ ಅಕಸ್ಮಾತ್ತಾಗಿ ಕಾಲು ಜಾರಿ ಬಿದ್ದಿದ್ದಾಳೋ ಅನ್ನುವಂಥ ವಿಚಾರದಲ್ಲಿ ಪೊಲೀಸ್ನವರು ತನಿಖೆಯನ್ನು ನಡೆಸ್ತಾರೆ. ಇದು ಒಂದು ಆಕೆಯ ಕೊನೆಯ ವಿಡಿಯೋ ಇರ್ಬೋದು, ಕೊನೆಯ ಫೋಟೋ ಇರ್ಬೋದು, ಅದನ್ನು ಕೂಡ ಗಮನಿಸೋದಾದರೆ ಎಲ್ಲ ಒಂದು ಕಡೆ ಆಕೆ ಅಷ್ಟು ಫ್ರೀಯಾಗಿ ಇರಲಿಲ್ಲ. ಸಾಧಾರಣವಾಗಿ ಯಾರಾದರೂ ಯಾವುದಾದ್ರೂ ಒಂದು ಒಳ್ಳೆಯ ಟೂರಿಸ್ಟ್ ಸ್ಪಾಟ್ಗೂ ಅಥವಾ ಬೇರೆ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ತುಂಬ ಖುಷಿಯಾಗಿರ್ತಾರೆ, ಲವಲವಿಕೆಯಲ್ಲಿರ್ತಾರೆ. ಆ ಒಂದು ಪರಿಸರವನ್ನು, ಆ ಒಂದು ಸ್ಪಾಟನ್ನು ತುಂಬ ಎಂಜಾಯ್ ಮಾಡ್ತಾರೆ. ಆದರೆ ಆಕೆಯ ಲಾಸ್ಟ್ ವಿಡಿಯೋ ಅಂತ ನೀವುಗಳು ಬಹುತೇಕರು ನೋಡಿದ್ದೀರಿ ಅಂತ ಅಂದ್ಕೊಳ್ತೀರಿ. ನಮ್ಮಲ್ಲೂ ಕೂಡ ಒಂದು ವಿಡಿಯೋ ಪ್ರಸಾರವಾಗಿತ್ತು. ಆ ಒಂದು ವಿಡಿಯೋದಲ್ಲಿ ಅವಳು ಎಲ್ಲೋ ಒಂದು ಕಡೆ ತುಂಬ ಕಸಿವಿಸಿಯಿಂದ ಇರುವಂಥದ್ದು ಅವಳ ಮುಖದಲ್ಲಿ ಕಾಣ್ತಾ ಇತ್ತು. ಅವಳ ಸ್ನೇಹಿತೆಯೋ ಅಥವಾ ಆಕೆಯ ಸಂಬಂಧಿಕರು ಒಬ್ಬ ಹುಡುಗಿ ಸೆಲ್ಫಿ ವಿಡಿಯೋನ ಮಾಡ್ಕೊಳ್ತಾರೆ, ಹತ್ರ ಬಾ ಅಂತ ಹೇಳಿ ವಿಡಿಯೋ ಮಾಡ್ಕೊತಿರೋ ಸಂದರ್ಭದಲ್ಲಿ, ಅಂದರೆ ಅದೇ ಸ್ಪಾಟಲ್ಲಿ ನಾನು ಹೇಳ್ತಿರೋವಂಥದ್ದು ಮಾಣಿಕ್ಯಧಾರ ಸ್ಪಾಟ್ ಏನಿದೆ ಅದೇ
ಅದೇ ಸ್ಪಾಟ್ನಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆಕೆ ಆ ಫ್ರೇಮಿಂದ, ವಿಡಿಯೋ ಫ್ರೇಮಿಂದ ಆ ಕಡೆ ಬೇರೆ ಬೇರೆ ದೂರ ದೂರ ಸರ್ಕೊಳ್ಳೋಕ್ಕೆ ಹೋಗ್ತಾಳೆ. ಅಂದರೆ ಅವಳಲ್ಲಿ ಏನೋ ಬೇರೆ ರೀತಿಯಾದಂಥ ಲೆಕ್ಕಾಚಾರ ಆ ಸಮಯದಲ್ಲಿ ಓಡ್ತಾ ಇತ್ತೇನೋ ಅನ್ನುವಂಥದ್ದು ಕೂಡ ಈಗ ಇದಿರುವಂಥ ಪ್ರಶ್ನೆ. ಅದರ ಜೊತೆಗೆ ಆಕೆ ಅದೇ ಏನೊಂದು ಮಾಣಿಕ್ಯ ದಾರದ ಪಕ್ಕದಲ್ಲಿ, ಅಂದರೆ ಆ ವ್ಯೂ ಪಾಯಿಂಟ್ ಏನಿದೆ ಅದಕ್ಕೆ ಅಂಟಿಕೊಂಡಂತೆ ಒಂದು ಕಲ್ಲಿದೆ, ತಾವು ಅದನ್ನು ನೋಡ್ಬೋದು. ಅಲ್ಲಿ ಒಂದು ಫೋಟೋವನ್ನು ಕೂಡ ತೆಗೆದುಕೊಂಡಿದ್ದಾಳೆ. ಯಾವ ರೀತಿಯಾಗಿ ಅಂದರೆ ಅದೊಂಥರ ಡೆಡ್ಲಿ ಸ್ಪಾಟ್ ಅಂತಲೇ ಹೇಳ್ಬೋದು. ಆ ಕಲ್ಲಿಂದ ಒಂದು ಹೆಜ್ಜೆ ಪಕ್ಕಕ್ಕಿಟ್ಟರು ಕೂಡ ಸಾವಿರಾರು ಅಡಿ, ಅಂದರೆ ಕೆಳಗಡೆ ಈಗೇನು ಸಿಕ್ಕಿದೆ ಅಲ್ಲಿಗೆ ಬೀಳುವಂಥ ಚಾನ್ಸಸ್ ಬಹುತೇಕ ಇರುವಂಥದ್ದು. ಅದೇ ಕಲ್ಲಿನ ಮೇಲೆ ಕುಳಿತು ಈ ಶ್ರೀನಂದ ಏನಿದ್ದಾಳೆ ಫೋಟೋವನ್ನು ತೆಗೆದುಕೊಂಡಿದ್ದಾಳೆ. ಆ ಫೋಟೋ ಕೂಡ ಎಲ್ಲರಿಗೂ ಸಿಕ್ಕಿದೆ. ಅದನ್ನು ಕೂಡ ನೀವು ನೋಡ್ಬೋದು ಮಾಧ್ಯಮದಲ್ಲಿ. ಅಂದರೆ ಅದೇ ಸ್ಪಾಟಲ್ಲಿ ಅವಳು ಫೋಟೋವನ್ನು ತೆಗೆದುಕೊಂಡಿದ್ದಾಳೆ. ನಿನ್ನೆ ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಅದೇ ಸ್ಥಳಕ್ಕೆ ಹೋಗಿ ಅವಳ ಕೊನೆಯ ಕ್ಷಣಗಳು ಎಲ್ಲೆಲ್ಲಿ ಕಳೆದಿದ್ಲು ಅಲ್ಲಿ ಎಲ್ಲ ಹೋಗಿ ನೋಡಿಕೊಂಡು ಬಂತು. ಅಲ್ಲಿ ಏನೇನು ಆಯಿತು ಅನ್ನೋಂಥ ವಿಚಾರವನ್ನು ಸ್ಥಳೀಯರಿಂದ ಮಾಹಿತಿಯನ್ನು ಕಲೆ ಹಾಕ್ತು, ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತು. ಈ ಸಂದರ್ಭದಲ್ಲಿ ಆ ಸ್ಪಾಟನ್ನು ನಾವು ನೋಡುವಾಗಲೂ ಕೂಡ ತುಂಬ ಡೆಡ್ಲಿ ಅಂತ ಅನ್ನಿಸ್ತು. ಆ ಸ್ಪಾಟಲ್ಲೂ ಕುಳಿತು ಆ ಹುಡುಗಿ ಏನಿದ್ದಾಳೆ ಫೋಟೋವನ್ನು ತೆಗೆದುಕೊಂಡಿದ್ದಾಳೆ. ಆ ಬಳಿಕ ಏನಾದರೂ ಆಕೆ ಈ ರೀತಿಯಾಗಿ ತನ್ನ ಪ್ರಾಣವನ್ನು ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ಲು ಏನೋ ಗೊತ್ತಿಲ್ಲ. ಆದರೆ ಅಲ್ಲಿನ ಒಂದಷ್ಟು ಸಂಬಂಧಿಕರು, ಅವಳನ್ನು ನೋಡಿರೋರು ಎಲ್ಲರೂ ಹೇಳ್ತಾರೆ ಆ ಸ್ಪಾಟ್ ತುಂಬ ಡೌನ್ ಇದೆ. ಅಂದರೆ ಅವರ ವೆಹಿಕಲ್ ಏನು ಪಾರ್ಕ್ ಮಾಡ್ತಾರೆ ಅದೊಂದು 50 ಫೀಟ್ ಒಂದು ಮೇಲೆ ಇರುವಂಥದ್ದು. ಅಂದರೆ ಅಲ್ಲಿಂದ ಅಲ್ಲಿಗೆ ಮೆಟ್ಟಿಲುಗಳಿವೆ. ಆ ಮೆಟ್ಟಿಲಲ್ಲಿ ನಡ್ಕೊಂಡು ಬರೋದನ್ನು, ಅಂದರೆ ಅವಳು ಹತ್ಕೊಂಡು ಬರೋದನ್ನು ನಾವು ನೋಡಿದ್ದೇವೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು ಕೂಡ ಅವ್ರು ಹೇಳಿದರು. ಆದರೆ ಫೋಟೋವನ್ನು ಕೂಡ ಅವಳು ತೆಗೆದುಕೊಂಡಿದ್ದಾಳೆ. ಅದೇ ಅಂದರೆ ವ್ಯೂ ಪಾಯಿಂಟ್ನ ಕೆಳಗಡೆ ಭಾಗದಲ್ಲಿರುವಂಥ, ವ್ಯೂ ಪಾಯಿಂಟ್ನ ಪಕ್ಕದಲ್ಲಿರುವಂಥ ಎಲ್ಲರೂ ಹೋಗ್ಬೇಕಾದ್ರೆ ಅವ್ರ ಜೊತೆಗೆ ಬಂದು ಮತ್ತು ವಾಪಸ್ ಹೋಗಿ ಆ ರೀತಿಯಾಗಿ ಏನಾದರೂ ಜೀವ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ಲು ಅನ್ನುವಂಥದ್ದು ಅಲ್ವಾ, ಅಥವಾ ಆ ಗುಂಪಿನಲ್ಲೋ ಅಥವಾ ಬೇರೆ ಯಾರಾದರೂ ಆಕೆಯನ್ನು ಉದ್ದೇಶಪೂರ್ವಕವಾಗಿ ತಳ್ಳಿದ್ರೋ, ಈ ಬಗ್ಗೆನೂ ಕೂಡ ಮುಂದಿನ ಏನೊಂದು ದಿನಗಳಲ್ಲಿ ಈ ಬಗ್ಗೆ ಮಾಹಿತಿ ಅಥವಾ ತನಿಖೆ ಆಗಬೇಕಾಗಿದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ಪ್ರಕರಣ ಒಂದು ರೀತಿಯಾಗಿ ಸುಖಾಂತ್ಯ ಕಾಣಬೇಕು ಅನ್ನೋಂಥ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಶ್ರಮವನ್ನು ಹಾಕಿದರು. ನಾನು ಆಲ್ರೆಡಿ ಈಗ ಪ್ರಸ್ತಾಪ ಮಾಡಿದಂತೆ ಪೊಲೀಸ್ ಇಲಾಖೆ ಆಗಲಿ, ಅರಣ್ಯ ಇಲಾಖೆ ಆಗಲಿ, ಅಗ್ನಿಶಾಮಕ ದಳದವರು ಆಗಲಿ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಹೋಗಿದ್ದರು. ಜೊತೆಗೆ ಕೇರಳದ ಪೊಲೀಸರು ಕೂಡ ಇಲ್ಲಿಗೆ ಬಂದು ಮೊಕ್ಕಮ್ಮನ ಹೂಡಿದ್ರು. ನಿನ್ನೆ ಆ ವಿಚಾರವನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದರು. ಪ್ರತಿಯೊಬ್ಬರು ಕೂಡ ಇದೊಂದು ಸುಖಾಂತ್ಯ ಆಗಬೇಕು, ಏನೋ ಒಂದು ಅಚಾತುರ್ಯ ಆಗೋಗಿದೆ, ಆದರೆ ಆ ಹುಡುಗಿಯ ಜೀವಕ್ಕೆ ಏನು ಆಗದಿರಲಿ ಅನ್ನುವಂಥ ಎಫರ್ಟನ್ನು ಎಲ್ಲರೂ ಕೂಡ ಹಾಕಿದರು. ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಈ ಒಂದು ವಿಚಾರದಲ್ಲಿ ತುಂಬ ಇನಿಷಿಯೇಟಿವನ್ನು ತೆಗೆದುಕೊಂಡು ಅಂದರೆ ಈ ಒಂದು ಪ್ರಕರಣವನ್ನು ಸುಖಾಂತ್ಯಗೊಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತು. ಆದರೆ ದುರದೃಷ್ಟವಶಾತ್ ಈಗ ಆಕೆಯ ಮೃತದೇಹ ಸಿಕ್ಕಿರುವಂಥದ್ದು, ಅದು ಕನ್ಫರ್ಮ್ ಕೂಡ ಆಗಿರುವಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟಿಗೆ ಮಾಹಿತಿಯನ್ನು ನೀಡಿದರು. ಆಕೆಯ ಫೋಟೋ ಕೂಡ ಸಿಕ್ಕಿರುವಂಥದ್ದು ನಿಜಕ್ಕೂ ಕೂಡ ಇದು ಒಂದು ರೀತಿಯಾಗಿ ಇನ್ನೊಂದು ಕಡೆ ಪ್ರವಾಸಿಗರ ವಲಯದಲ್ಲಿ ತುಂಬ ದೊಡ್ಡ ಮಟ್ಟದ ಆತಂಕವನ್ನು ಹುಟ್ಟು ಹಾಕಿದೆ. ಇದು ನಿಮಗೆ ಗೊತ್ತಿದೆ, ಒಂದು ರೀತಿಯಾದಂಥ ರಜೆ ಸಮಯ, ಮಕ್ಕಳಿಗೆ ರಜೆ ಸಿಗುವಂಥ ಸಮಯದಲ್ಲಿ ಬಹುತೇಕರು ಮುಳ್ಳಯ್ಯನಗಿರಿ ಅಂತ ಹೇಳಿದರೆ ರಾಜ್ಯದ ಮುಕುಟ ಅಂತಲೇ ಹೇಳ್ಬೋದು, ರಾಜ್ಯದ ಅತಿ ಎತ್ತರದ ಪ್ರದೇಶ. ಈ ಒಂದು ಪ್ರದೇಶಕ್ಕೆ ಹೋಗಬೇಕು, ಅಲ್ಲಿ ಸಮಯವನ್ನು ಕಳಿಬೇಕು, ಎಂಜಾಯನ್ನು ಮಾಡಬೇಕು ಅಂತ ಹೇಳ್ಕೊಂಡು ಬೆಂಗಳೂರು ಸೇರಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದಲೂ ವಿದೇಶದಿಂದಲೂ ಕೂಡ ಜನರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಈ ಘಟನೆ ಏನಿದೆ, ಈ ರೀತಿಯಾಗಿ ಆಗಿದೆ ಅನ್ನುವಂಥ ವಿಚಾರ ಏನಿದೆ, ಈ ಒಂದು ಪ್ರವಾಸಿ ವಲಯದಲ್ಲೂ ಕೂಡ ಆತಂಕವನ್ನು ಉಂಟು ಮಾಡಿರುವಂಥದ್ದು. ಅಂದರೆ ಸುಖಾಂತ್ಯ ಕಂಡಿಲ್ಲ. ಈ ರೀತಿಯಾಗಿ ಒಂದು ಹುಡುಗಿ ಅಲ್ಲಿ ತನ್ನ ಜೀವವನ್ನು ಕಳೆದುಕೊಂಡ್ರೋ ಅಥವಾ ಯಾರಾದರೂ ಆಕೆಯನ್ನು ಕೊಲೆ ಮಾಡಿದ್ರು, ಈ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ. ಆದರೆ ಆಕೆಯ ಜೀವ ಇದ್ದರು, ಎಲ್ಲರ ಹತ್ರ ಕೂಡ ಕೇಳ್ಕೊಂಡಿದ್ರು. ಆದರೆ ಈ ರೀತಿ ಆಗಿರುವಂಥದ್ದು ನಿಜಕ್ಕೂ ಕೂಡ ದುರ್ದೈವ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಪ್ರವಾಸಿಗರು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಬರಬೇಕಾದ್ರೆ, ಸ್ಪಾಟಿಗೆ ಬರಬೇಕಾದ್ರೆ, ಇಂಥ ಒಂದು ಸ್ಥಳಗಳಿಗೆ ಬರಬೇಕಾದ್ರೆ ತಮ್ಮ ಎಚ್ಚರಿಕೆಯಲ್ಲಿ ತಾವಿರೋದು ಸೂಕ್ತ. ಇಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಉತ್ತರ ಸಿಗಬೇಕಾಗಿದೆ. ಹಾಗಾಗಿ ತಮ್ಮ ಎಚ್ಚರ ತುಂಬ ಇರಬೇಕು, ತುಂಬ ಜಾಗೃತೆಯಿಂದ ಇಂಥ ಒಂದು ಸ್ಥಳಗಳಿಗೆ ಬರುವಾಗ ಇರಬೇಕು. ಯಾಕಂತೇಳಿದರೆ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಈ ರೀತಿಯಾಗಿ ಆಗುತ್ತೆ. ಅದರ ಜೊತೆಗೆ ಆಕೆ SLC ಎಕ್ಸಾಮನ್ನು ಬರೆದಿದ್ಲು ಅನ್ನುವಂಥ ಮಾಹಿತಿ ಕೂಡ ಇದೆ.
ಕೆಲವರಿಗೆ ಆ ಒಂದು ಪರೀಕ್ಷಾ ಭಯ ಕೂಡ ಇರುತ್ತೆ. ಅಂದರೆ ಆ ಹುಡುಗಿಯ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇನ್ಮೇಲೆ ಸಂಬಂಧಪಟ್ಟವರು ಪೋಷಕರಿಂದ ಮಾಹಿತಿಯನ್ನು ಪಡೀತಾರೆ. ಏನೇ ಮಾಹಿತಿಯನ್ನು ಪಡೆದರೂ ಕೂಡ, ಏನೇ ವಿಚಾರವನ್ನು ಇನ್ಮೇಲೆ ಕಲೆ ಹಾಕಿದರೂ ಕೂಡ ಅವರ ಮಗಳನ್ನು ಕಳೆದುಕೊಂಡಿದ್ದಾರೆ, ಅಲ್ಲ ಸಂಬಂಧಿಕರು ಆಕೆಯನ್ನು ಕಳೆದುಕೊಂಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಅಂದರೆ ಪ್ರವಾಸಿ ವರ್ಗದಲ್ಲೂ ಕೂಡ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು. ಒಟ್ಟಿನಲ್ಲಿ ನಮ್ಮ ಕಳಕಳಿ ಇಷ್ಟೇ, ಚಿಕ್ಕಮಗಳೂರಿಗೆ ಬಹುತೇಕರು ಬರಬೇಕಾದ್ರೆ ನಿಮ್ಮ ಎಚ್ಚರದಲ್ಲಿ ನೀವಿರಿ. ಇಂತಹ ಯಾವುದೇ ಅನಾಹುತಗಳಿಗೆ ತಾವು ಎಡೆ ಕೊಡದಿರಿ ಅನ್ನುವಂಥ ಒಂದು ಕಳಕಳಿಯನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಿಕೊಳ್ತಿದೆ. ನಿಜಕ್ಕೂ ಕೂಡ ಈ ರೀತಿಯಾದಂಥ ಬೆಳವಣಿಗೆ ಆಗಬಾರ್ದಿತ್ತು, ಆಗಿ ಹೋಗಿದೆ. ಆಕೆಯ ಜೀವಂತವಾಗಿ ಬರಬೇಕು ಅನ್ನೋಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದರು. ಆದರೆ ಈಗ ಎಲ್ಲರ ಪ್ರಾರ್ಥನೆ ಏನಿತ್ತು ಅದು ಈಡೇರಿಲ್ಲ. ಕೊನೆಗೆ ಈಗ ಆಕೆಯ ಮೃತದೇಹ ಸಿಕ್ಕಿರುವಂಥದ್ದು. ಮುಂದೆ ಏನಾಯಿತು, ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಇವೆ, ಅವೆಲ್ಲವನ್ನು ಕೂಡ ನಿಮಗೆ ತಲುಪಿಸುವಂಥ ಕೆಲಸವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.